ಎಲ್ರಿಗೂ ನಮಸ್ಕಾರ. ಫಸ್ಟಿಗೆ ಹೇಳಬೇಕಿದ್ದದ್ದು ನಾನು ಅಪರಾಧಿ ಅಲ್ಲ. ಸಿನಿಮಾದ ಬಗ್ಗೆ ಜಾಸ್ತಿ ಹೇಳಿದರೆ ಖಂಡಿತವಾಗ್ಲೂ ಪ್ರಶಾಂತ್ ಅಪರಾಧಿ ಆಗ್ತಾರೆ. ಯಾಕಂದರೆ ಮುಂಚೆನೇ ಹೇಳಿದ್ದಾರೆ, ಸಿನಿಮಾ ಒಂದು ಥ್ರಿಲ್ಲರ್ ಕತೆ ಆಗಿರೋದ್ರಿಂದ ಸಿನಿಮಾದ್ದು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್, ಕ್ಲಿಫ್ ಹ್ಯಾಂಗರ್ಸ್ ಏನಿದೆ ಅದನ್ನು ತುಂಬ ಹೇಳ್ಕೊಳ್ಳೋವಂಥದ್ದಿಲ್ಲ. ಯಾಕಂದರೆ ಎಲ್ಲ ಪಾತ್ರ ಅವ್ರು ಸೃಷ್ಟಿ ಮಾಡಿದಂಥ, ಅವ್ರು ಹೇಳಿದಾಗೆ ಎಲ್ಲ ಪಾತ್ರಗಳನ್ನು ಒಂದು ಅವರ ಸುತ್ತಮುತ್ತ ಇರುವಂಥ ಪ್ರದೇಶದಲ್ಲಿ ನೋಡಿ ಅದರಿಂದ ಒಂದು ಫಿಕ್ಷನಲ್ ಸ್ಟೋರಿಯನ್ನು ಕ್ರಿಯೇಟ್ ಮಾಡಿದಂಥ ಪ್ರಶಾಂತ್ ಕಲ್ಲಡ್ಕ. ಮಾತಾಡೋದು ಕಡಿಮೆನೇ, ಅರ್ಜುನ್ ಕಜೆ ಹೇಳಿದ್ರು, ಆದರೆ ಸೆಟ್ಟಲ್ಲೂ ಮಾತಾಡ್ತಿದ್ರು. ಆದರೆ ಜೋರಾಗಿ ಮಾತಾಡಬೇಕಾದ್ರೆ ಏನು ಮಾತಾಡ್ತಿದ್ರು ಅಂತ ನಮಗೂ ಅರ್ಥ ಆಗ್ತಿರ್ಲಿಲ್ಲ ಕೆಲವು ಸರಿ. ಬಟ್ ಡೆಫಿನೆಟ್ಲಿ ಅವ್ರ ಎಕ್ಸ್ಪೀರಿಯನ್ಸಿಗೆ ನಾವೆಲ್ಲ ಏನಿಲ್ಲ. ಆ್ಯಕ್ಚುಲಿ ತುಂಬ ಅಸೋಸಿಯೇಟ್ ಆಗಿರಲಿ, ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ, ಆಮೇಲೆ ಸೀರಿಯಲ್ಸ್ಗಳಲ್ಲಿ, ಸಿನಿಮಾಗಳಲ್ಲಿ ಒಂದು ಒಳ್ಳೆಯ ಒಂದು ಟೆಕ್ನಿಷಿಯನ್ ಥರ ಹೆಸರು ಮಾಡಿದಂಥ ನಮ್ಮ ಯಶವಂತ್ ಕಲ್ಲಾಡ್ಕ ಅವರಿಗೆ ಈ ಸಿನಿಮಾ ಮೂಲಕ ಒಂದು ದೊಡ್ಡ ಯಶಸ್ಸು ಸಿಗಬೇಕಂತ ನಮ್ಮ ಇಡೀ ತಂಡದೊಂದು ಆಸೆ. ಆ್ಯಂಡ್ ಸಿನಿಮಾ ಮಾಡೋದು ಕೂಡ ಅವ್ರದ್ದೊಂದು ಭಯಂಕರ ಡ್ರೀಮ್ ಆಗಿತ್ತು. ಈ ಸಿನಿಮಾದ ಹಿಂದೆ ಆಗಿರಲಿ, ಅದು ಎಷ್ಟೇ ಕಷ್ಟ ಇದ್ರು, ಯಾಕಂದರೆ ನಾವು ಮಂಗಳೂರು ಭಾಗದಲ್ಲಿ ತುಳು ಸಿನಿಮಾಗಳನ್ನು ಮಾಡುವಂಥದ್ದು. ಸೊ ಈ ಕಥೆಯನ್ನು ಹೇಳಿದಾಗ, ತುಳು ಸಿನಿಮಾ ಅಂತ ಹೇಳಿದಾಗ ಒಂದಷ್ಟು ಜಾನರ್ಸ್ ಇರುತ್ತೆ, ಒಂದು ಕಾಮಿಡಿ ಆಗಿರಲಿ, ರಾಮ್ ಕಾಮ್, ಆ್ಯಕ್ಷನ್ ಡ್ರಾಮಾ, ಆ ಥರದ್ದು. ಸೊ ಈ ಥರ ಅವ್ರು ಸ್ಕ್ರಿಪ್ಟ್ ಮಾಡಿದಾಗ ಡೆಫಿನೆಟ್ಲಿ ಒಂದು ಬಿಗರ್ ಆಡಿಯನ್ಸ್, ಕನ್ನಡ ಸಿನಿಮಾ, ನಮ್ಮ ಕನ್ನಡದ ಮಹಾನ್ ಕಲಾಭಿಮಾನಿಗಳು ಎಲ್ಲರೂ ನೋಡುವಂಥ ಒಂದು ಕಥೆಯನ್ನು ಅವರು ಬರೆದಿದ್ದರು. ಸೊ ಆ ಮೂಲಕ ಪ್ರಶಾಂತರು ಒಂದು ಒಳ್ಳೆ ಎಫರ್ಟ್ ಮಾಡಿ ಒಂದಷ್ಟು ಜನರನ್ನು ಒಟ್ಟು ಸೇರಿಸಿ ಒಂದು ಸಿನಿಮಾ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅಪರಾಧಿ ನಾನಲ್ಲ. ಸೊ ಕಂಗ್ರ್ಯಾಚುಲೇಷನ್ಸ್ ದೇವರೆಡ್ಡೆ ಮಲ್ಪಾಡೆ. ಹಾಗೆ ಅಮೃತ ಅವರು, ಶಿ ಈಸ್ ವೆರಿ ಗುಡ್ ಆರ್ಟಿಸ್ಟ್. ಯಾಕಂದರೆ ಇನಿಷಿಯಲಿ ಎಲ್ಲ ತುಳು ಮಾತಾಡ್ತಿದ್ರು, ಪಾಪ ಫಸ್ಟಿಗೆ ಒಂದು ಸ್ವಲ್ಪ ನರ್ವಸ್ ಆದರು ಅವರು. ಆಮೇಲೆ ಒಂದು ಸ್ವಲ್ಪ ತುಳುನ ಅವ್ರಿಗೂ ಅರ್ಥ ಮಾಡಿಕೊಂಡ್ರು. ಆ್ಯಂಡ್ ವಿತ್ ದ್ಯಾಟ್ ಶಿ ಈಸ್ ಅ ವಂಡರ್ಫುಲ್ ಆ್ಯಕ್ಟರ್. ಆ್ಯಂಡ್ ಡೆಫಿನೆಟ್ಲಿ ಯು ಹ್ಯಾವ್ ಅ ವೆರಿ ವೆರಿ ಬ್ರೈಟ್ ಫ್ಯೂಚರ್ ಅಮೃತ. ಗಾಡ್ ಬ್ಲೆಸ್ ಯು. ಆ್ಯಂಡ್ ಪತ್ರಿಕಾದ ಎಲ್ರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಯಾಕಂದರೆ ಒಂದು ಚಿಕ್ಕ ತಂಡ ಒಂದು ಸಿನಿಮಾವನ್ನು ನಮ್ಮ ಕರ್ನಾಟಕದ ಕಲಾಭಿಮಾನಿಗಳಿಗೆ ಕೊಡೋಕ್ಕೆ ಅಂತ ನಾವು ಪ್ರಯತ್ನ ಪಡ್ತಿದ್ದೀವಿ. ಸೊ ನಿಮ್ಮೆಲ್ಲರ ಆಶೀರ್ವಾದ ಇದ್ದರೆ ಖಂಡಿತವಾಗ್ಲೂ ಈ ಸಿನಿಮಾ ಜನರಿಗೆ ತಲುಪುತ್ತೆ ಅಂತ ಹೇಳಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಖಂಡಿತ ಸರ್. ಸಾರಿ ಸರ್. ಹೌದು ಸರ್. ಇಟ್ಸ್ ಅ ವೆರಿ ಸ್ಯಾಡ್ ಪಾರ್ಟ್. ನಿಜವಾಗ್ಲೂ ಅವ್ರ ಜೊತೆ ಕೆಲಸ ಮಾಡೋಕ್ಕೆ ಅಪರಾಧಿ ನಾನಲ್ಲ, ಅದ್ರ ಜೊತೆ ಕಾಂತಾರದಲ್ಲೂ ಒಂದಷ್ಟು ಭಾಗದಲ್ಲಿ ಅವರು ಅಭಿನಯಿಸಿದ್ರು. ಸೊ ಅವ್ರ ಜೊತೆ ಒಂದು ಅದ್ಭುತ ಕಲಾವಿದ, ನಮ್ಮೆಲ್ಲರಿಗೂ ಗೊತ್ತಿರೋ ಥರ. ಸೊ ಅಷ್ಟೊಂದು ಮೂಮೆಂಟ್ಸ್ ನಮಗೆ ಸಿಕ್ಕಿದಂಥದ್ದೊಂದು ತುಂಬ ಖುಷಿನೂ ಆಗುತ್ತೆ. ಅಂದರೆ ಅವರು ಇಲ್ಲ ಅಂತ ಹೇಳಿದಾಗ ಬೇಸರನೂ ಆಗುತ್ತೆ. ಸೊ ಈ ಮೂಲಕ ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್ ಸರ್. ಎಕ್ಸ್ಟ್ರೀಮ್ಲಿ ನಾವು ಅವರನ್ನು ತುಂಬ ಜ್ಞಾಪಿಸ್ಕೋಬೇಕಾಗತ್ತೆ. ಯಾಕಂದರೆ ಅವರ ಆಶೀರ್ವಾದ ಆ ಸಿನಿಮಾ ಮಾಡಬೇಕಾದ್ರೆ ಅದೇ ಜೋಶಲ್ಲಿ, ಪಾಪ ಒಂದು ಸ್ವಲ್ಪ ಆರೋಗ್ಯದಲ್ಲಿ ಕೈ ಕೊಟ್ಟರು ಶೆಡ್ಯೂಲ್ಗಾಗಿರಲಿ, ಆ ಸೀನ್ಸಿಗಾಗಿರಲಿ ಅವ್ರು ಅಷ್ಟು 100% ಕೊಟ್ಟು ಈ ಸಿನಿಮಾದಲ್ಲಿ ಮಾಡಿದ್ದಾರೆ. ಸೊ ಅವ್ರ ಆಶೀರ್ವಾದ ನಮ್ಮ ಮೇಲೆ ಇರಬೇಕಂತ ಕೇಳ್ಕೊಳ್ತೇನೆ. ಡಬ್ಬಿಂಗ್ ಮಾಡಿದರು ಸರ್, ಡಬ್ಬಿಂಗ್ ಮಾಡಿದರು. ಅದು ಕೂಡ ಪಾಪ ಒಂದು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು. ಬಟ್ ಅದಕ್ಕೆ ಅವ್ರದ್ದೇ ವಾಯ್ಸ್ ಬೇಕಂತ ಹೇಳಿದಾಗ ಅವರೇ ಬಂದು ಮಾಡಿಕೊಟ್ಟಿದ್ದಾರೆ. ಹಾಂ ಸರ್. ಪ್ಯಾಟರ್ನ್ ವೈಸ್ ಆ್ಯಕ್ಚುಲಿ ವಿಷಯ ಏನಂತ ಹೇಳಿದೆ ಸರ್, ಒಂದು ಸ್ವಲ್ಪ ಸಿನಿಮಾದು ನಮಗೆ ಸಿನಿಮಾ ಮುಗಿಸೋದಾದ್ಮೇಲೆ ಒಂದು ಸ್ವಲ್ಪ ಅಷ್ಟು ಇಶ್ಯೂಸ್ ಆಯಿತು. ಅಂದರೆ ಒಂದು ಟೆಕ್ನಿಕಲ್ ಗ್ಲಿಚಸ್ ಎಲ್ಲ ಆಯಿತು. ಸೊ ಅದರಿಂದ ವಿ ವರ್ ವೇಟಿಂಗ್ ಫಾರ್ ಅ ರೈಟ್ ಟೈಮ್. ಆ್ಯಂಡ್ ನೆಕ್ಸ್ಟ್ ಈಗ ಬರುವಂಥದ್ದು ಐ ಥಿಂಕ್ ಇಟ್ಸ್ ಹ್ಯೂಜ್ ಸಿನಿಮ್ಯಾಟಿಕ್ ವರ್ಷ ಅಂತಲೇ ಹೇಳ್ಬೋದು. ಸೊ ಅದ್ರ ಮಧ್ಯೆ ನಮಗೆ ಈ ಸ್ಪೇಸ್ ಸಿಕ್ಕಿದಾಗ ಪ್ರಶಾಂತ್ ಅಂತಲೇ ಬರುತ್ತೆ, ಯಶವಂತ್ ಕಲ್ಲಡ್ಕ ಅವರು ಹೇಳಿದ್ರು ಇದೊಂದು ಟೈಮ್ ಸ್ಲಾಟ್ ಇದೆ. ಸೊ ಆ ಮೂಲಕ ಮಾಡಿ ಸರ್. ಯಾವುದು ಪ್ಯಾಟರ್ನನ್ನು ಡೆಫಿನೆಟ್ಲಿ ಅವ್ರು ಫಾಲೋ ಮಾಡಿರ್ಲಿಕ್ಕಿಲ್ಲ. ಆದರೆ ಐ ಥಿಂಕ್ ಈ ಫೆಲ್ಟ್ 3 is his ಲಕ್ಕಿ ನಂಬರ್. ಸೊ ಅದ್ರ ಜೊತೆ ಸಿನಿಮಾನ ರಿಲೀಸ್ ಮಾಡೋಣ ಅಂತ. ಹಾಂ ಸರ್. ಹೌದು ಸರ್. ಆ ಸೈಡ್ ಅಂದರೆ ಆ್ಯಕ್ಚುಲಿ ನಮ್ಮ ಯಶವಂತ್ ಕಲ್ಲಡ್ಕ ಅವ್ರು ಹೀಗಿದ್ದಾರೆ ಸರ್, ಕಲ್ಲಡ್ಕದಲ್ಲಿ ಅವರು ಬರೀ ಹೆಸರು ಹೇಳಿದರೆ ಸಾಕು, ಎಲ್ಲರೂ ಮಾತಾಡ್ಕೊಳ್ತಾರೆ ಅವ್ರ ಬಗ್ಗೆ. ಆ್ಯಂಡ್ ಹೌದು ಸರ್, ಆ ಕಡೆ ಒಂದು ಸ್ವಲ್ಪ ಆಲ್ಮೋಸ್ಟ್ ಒಂದು 10-12 ಇಯರ್ಸಿಂದ ನಾವು ಸಿನಿಮಾ ಮಾಡ್ಕೊಂಡಿದ್ದರಿಂದ ಒಂದು ಸ್ವಲ್ಪ ಪ್ರಮೋಷನಲ್ಲಿ ಸ್ವಲ್ಪ ಜಾಸ್ತಿ ಎಫರ್ಟ್ ಹಾಕಿ ನಾವು ಮಾಡ್ತಾ ಇದ್ದೀವಿ. ಬಟ್ ಈ ಸಿನಿಮಾ ನಮಗೆ ಆಸೆ ಇರೋದೇನಂತ ಹೇಳಿದ್ರೆ, ಅವರೊಂದು ಒಳ್ಳೆಯ ಸಿನ್ಸಿಯರ್ ಎಫರ್ಟ್ ಹಾಕಿ ಈ ಕಥೆಯನ್ನು ಮಾಡಿದ್ದಾರೆ. ಸೊ ಒಂದಷ್ಟು ಜಾಸ್ತಿ ಜನ ಎಲ್ಲರೂ ಸೇರಿ ನೋಡಿದ್ರೆ ಅವರಿಗೆ ಒಂದು ಒಳ್ಳೆಯ ಬ್ಲೆಸ್ಸಿಂಗ್ ಆಗುತ್ತೆ ಅಂತ. ಹಾಂ ಸರ್.
ಆ ಥರದ್ದು ಮೋಸ್ಟ್ ಪ್ರಾಬ್ಲಿ ಅವ್ರು ಮಾಡಿಲ್ಲ ಸರ್. ಯಾಕಂದರೆ ಬಿಕಾಸ್ ದ ಸಬ್ಜೆಕ್ಟ್ ಅವರು ಶೂಟ್ ಮಾಡಿದಾಗ ವಾಟ್ ಐ ಫೆಲ್ಟ್ ವಾಸ್ ಆ ಟೈಟಲ್ ಏನಿದೆ ಈ ಸಿನಿಮಾಗೆ ಆ್ಯಪ್ಟ್ ಆಗಿದೆ ಸರ್. ಯಾಕಂದರೆ ಆ ಸಿಟ್ಯುವೇಶನ್ ಕ್ರಿಯೇಟ್ ಆಗಿದಾಗ ಎವ್ರಿಬಡಿ ಹೂಸ್ ಇನ್ಸೈಡ್ ದ ಜೈಲ್ ಅವರಿಗೆ ಅಪರಾಧಿ ಅಂತ ಒಂದು ಪಟ್ಟ ಇರುತ್ತೆ, ಆದರೆ ಆ್ಯಕ್ಚುಲ್ ನೋಡಬೇಕಾದ್ರೆ ಅವ್ರು ಅಪರಾಧಿ ಆಗಿರಲ್ಲ ಕೆಲವೊಬ್ಬರು. ಸೊ ಆ ಒಂದು ಇನ್ಸ್ಟಿಂಕ್ಟನ್ನು ಇಟ್ಕೊಂಡು ಯಶವಂತ್ ಕಲ್ಲಾಡ್ಕ ಅವರು ಈ ಸಿನಿಮಾನ ಮಾಡಿದ್ದಾರೆ. ಆ್ಯಂಡ್ ಒಳ್ಳೆ ಸ್ಟಿಚ್ ಮಾಡಿದ್ದಾರೆ ಸರ್. ಕ್ಲಿಫ್ ಹ್ಯಾಂಗರ್ಸ್ ಆಗಿರಲಿ, ಥ್ರಿಲ್ಲರ್ಸ್ ಆಗಿರಲಿ, ಅವರಿಗೆ ಅಲಾಟ್ ಆಗಿರುವಂಥ ಬಜೆಟಲ್ಲಿ ಒಳ್ಳೆ ರೀತಿಯಲ್ಲಿ ಸ್ಟಿಚ್ ಮಾಡಿಕೊಂಡು ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದಾರೆ ಸರ್ ಅವರು. ಡೆಫಿನೆಟ್ಲಿ ಸರ್, ಸೂಫಮ್ ಸೋ ಅಂತ ಹೇಳಿದಾಗ ಇಟ್ ಇಸ್ ಡೆಫಿನೆಟ್ಲಿ ಅ ಹ್ಯೂಜ್ ಕ್ಯಾನ್ವಸ್. ಯಾಕಂದರೆ ರಾಜ್ ಬಿ ಶೆಟ್ಟಿ ಅವರು, ಸೊ ಅವ್ರದ್ದೇ ಒಂದು ದೊಡ್ಡ ಬ್ಯಾನರ್ ಆಗಿರೋದ್ರಿಂದ ಇಟ್ ವಾಸ್ ಅ ಹ್ಯೂಜ್ ಸ್ಟ್ರೆಂತ್. ನೀವು ಹೇಳಿದಾಗೆ ದೇರ್ ಇಸ್ ನೋ ಸ್ಮಾಲ್ ಆರ್ ಬಿಗ್ ಟೀಮ್. ಸಿನಿಮಾ ಮಾತಾಡಬೇಕು. ಸೊ ಯಶವಂತ್ ಕಲ್ಲಾಡ್ಕ ಅವರಿಗೆ ಸಿನಿಮಾ, ನಮ್ಗೆಲ್ರಿಗೂ ಸಿನಿಮಾ ಮೇಲೆ ಒಂದು ಒಳ್ಳೆಯ ಭರವಸೆ ಇದೆ. ಯಾಕಂದರೆ ಕತೆ ಮೇಲೆ ವಿ ಹ್ಯಾವ್ ಅ ಲಾಟ್ ಆಫ್ ಹೋಪ್. ಸೊ ಎಲ್ಲರೂ ಈ ಸಿನಿಮಾ ನೋಡಿದ್ರೆ ಡೆಫಿನೆಟ್ಲಿ ಇನ್ನಷ್ಟು ಒಳ್ಳೊಳ್ಳೆ ಕತೆಗಳು ಬರುತ್ತೆ ಅಂತ ನಮಗೆ ಭರವಸೆ ಇದೆ. ನಿರ್ದೇಶಕರೇ ಬನ್ನಿ, ನೀವು ಇಲ್ಲೇ ಇರಿ, ನಾಯಕ ನಟ್ರೆ ಇವಾಗ ಏನಾದ್ರು ಮಾತಾಡ್ತಾರಂತ ನೋಡೋಣ. ಇಷ್ಟು ಮಾತಾಡಿದಾರಲ್ಲ ಸರ್. ಹಾಂ, ಒಂಚೂರು ಇವಾಗ ಸರ್ ಮೈಕ್ ಹಿಂಗೆ ಹತ್ರ ಇಟ್ಕೊಂಡು ಮಾತಾಡಿ ಸರ್. ಅದು ಲಿಖಿತ್ ಕಮ್ಮೆನ್ಸ್ ಅವರು. ಹಂಗೇನಿಲ್ಲ, ಪರಿಚಯ ಇದೆ ಎಲ್ಲರಿಗೆ ಕಲ್ಕ. ಇಲ್ಲ ಇಲ್ಲ ಹಂಗೆ ಮಾಡ್ತಿದ್ದು ನಿಮ್ಗೆ ಗೊತ್ತಾಗ್ತಿಲ್ಲ, ಪೇಪರಲ್ಲಿ ಬರ್ತಿತ್ತು. ಸಮುದಾಯ ಅಂದರೆ ಈಗ ಕ್ರೈಮ್ ಮಾಡಿದವನು ಸಹ ಫಸ್ಟ್ ಹೋಗಿ ಸರ್ ನಾನು ಅಪರಾಧ ಮಾಡಿ ನಾನಲ್ಲ ಅಂತಾನವ. ಕ್ರೈಮ್ ಮಾಡಿದವನು ಸಹ ಫಸ್ಟ್ ಹೋಗಿ ಹೇಳ್ತಾನೆ ಅಪರಾಧಿ ನಾನಲ್ಲ ಅಂತಾನೆ. ಅದಕ್ಕೋಸ್ಕರ ಇದೆ ಅರ್ಜುನ್ ಕಜೆ ಅಂದರೆ ಇದೇ ಟೈಟ್ಲ್ ಇರಲಿ ಅಂತ ನಾವು ಹುಡುಕ್ತಿದ್ವಿ, ಏನು ಟೈಟ್ಲ್ ಇಡುವ ಅಂತ. ಅರ್ಜುನ್ ಕಜೆ ಸಜೆಸ್ಟ್ ಮಾಡಿದ್ದು ಇದೇ ಇರಲಿ ಅಂತ. ಹಾಂ, ಟೈಟ್ಲ್ ಇಟ್ಟಿದ್ದು ಅರ್ಜುನ್ ಕಜೆ. ಒಂದೇ ತುಳುವಲ್ಲಿ ಬರಲ್ಲ ಸರ್, ಕನ್ನಡಕ್ಕೆ ಅಷ್ಟೆ. ಹಂಗೇನಿಲ್ಲ, ನಾವೆಲ್ಲ ಮಾತಾಡುವಾಗ ಮೇನ ಮಾಡುವಂಥದ್ದಾಗ ಕಜೆ ನಾನು ಸರ್ ಹತ್ರ ಮಾತಾಡಿ ಇದು ಮಾಡೋ ಅಂತ ಸರ್ ಓಕೆ ಅಂದರು ಮಾಡುವ. ಕ್ರೈಮ್ ಮಾಡೋದು ಸ್ವಲ್ಪ ಕ್ರೈಮ್ ಸಬ್ಜೆಕ್ಟಲ್ಲಿ ಸ್ವಲ್ಪ ಸ್ಟ್ರಾಂಗ್ ಇದ್ದೇನೆ ಅಂತ ನನಗೆ, ನನ್ನ ಪ್ರಕಾರ ಗೊತ್ತಿಲ್ಲ. ಹಾಂ, ಅದಕ್ಕೋಸ್ಕರ. ಯಾಕಂದರೆ ಥಿಯೇಟರ್ ನಂಬಿ ಮಾಡೋದು ಸ್ವಲ್ಪ ಕಷ್ಟನೇ ಕೆಲವೊಮ್ಮೆ. ಇನ್ನೊಂದು ಅರ್ಜುನ್ ಸರ್ ಯಾವತ್ತು ಪಾಪ ಕತೆನೂ ಕೇಳಿಲ್ಲ, ನಿನ್ನ ಪಿಕ್ಚರ ಮಾಡ್ತೀನಿ ಅಂದರು. ಅದು ಅವ್ರ ಮೇಲೆ ನನಗೆ ಯಾವಾಗ ಇಲ್ಲ ಸರ್, ಅವ್ರೀಗ ದೊಡ್ಡ ಮಾತು ಹೇಳ್ತಾರೆ. ಯಾಕಂದರೆ ನಮ್ಗೆಲ್ರಿಗಿಂತೂ ಸೀನಿಯರ್ ಅವರೇ. ಮೋಸ್ಟ್ ಪ್ರಾಬ್ಲಿ ನಾವು ಸಿನಿಮಾ ಹೀರೋ ಆಗಿರಲಿ ಒಂದು 2-3 ಡೈರೆಕ್ಟ್ ಮಾಡಿದ್ದೀನಿ ನಾನು, ಆದರೆ ಅವರಿಂದ ನಾನು ತುಂಬ ಕಲ್ತಿದ್ದೀನಿ. ನನ್ನ ಅಸೋಸಿಯೇಟ್ ಆಗಿದ್ದಾಗ ಕೂಡ ಯಾವುದೇ ಒಂದು ಪ್ರೆಷರ್ ಡೈರೆಕ್ಟರ್ಗೆ ಬೀಳದಾಗೆ ಅದನ್ನು ಮ್ಯಾನೇಜ್ ಮಾಡಿಕೊಡುವಂಥ ಎಲ್ಲ ಕೆಪಾಸಿಟಿ ಇರುವಂಥ ಒಂದು ಅದ್ಭುತ ಟೆಕ್ನಿಷಿಯನ್ ಸರ್. ಸೊ ದ್ಯಾಟ್ ವಾಸ್ ಅ ಮೇಜರ್ ರೀಸನ್. ಆ್ಯಂಡ್ ಡೆಫಿನೆಟ್ಲಿ ಮನಸ್ಸು ತುಂಬ ಒಳ್ಳೆಯದು. ಮೋಸ್ಟ್ಲಿ ಕಲ್ಲಡ್ಕಾಗೆ ಹೋದಾಗ ಯಶವಂತ್ ಅವ್ರದ್ದು ಹೆಸರು ಅದಕ್ಕೂ ಪ್ರಸಿದ್ಧ ಆಗಿರ್ಬೋದು. ಯಾಕಂದರೆ ಯಾರಿಗೂ ಇಲ್ಲ ಅಂತ ಹೇಳಲ್ಲ, ಒಂದು ಒಳ್ಳೆ ಮನಸ್ಸಿರುವಂಥ ಒಂದು ವ್ಯಕ್ತಿ. ಸೊ ಆ ಬಾಂಡಿಂಗ್ ಆಗಿರಲಿ, ಆಮೇಲೆ ಅವರು ಟೆಕ್ನಿಕಲ್ ಬ್ರಿಲಿಯನ್ಸ್ ಆಗಿರಲಿ, ದಟ್ ವಾಸ್ ಅ ರೀಸನ್ ದ್ಯಾಟ್ ಐ ಗಾಟ್ ಇನ್ ಟು ಹಿಸ್ ಫಿಲ್ಮ್. ಹಾಗೆ ಸರ್. ಕ್ಲಿಪ್ ಇಲ್ಲ ಅಂದರೆ ಒಂಥರ ಸ್ಕ್ರೀನ್ ಪ್ಲೇ ಹೆಂಗಿದ್ರೆ ಸ್ವಲ್ಪ ಲೆವೆಲಾಗಿ ಹೋಗಲ್ಲ, ಮುಂದೋಗಿ ಹಿಂದೋಗಿ ಹಂಗೆ ಹೋಗ್ತಾ ಬರ್ತಾ ಇದೆ. ಹಾಂ, ಒಂದಿದೆ, ಒಂದು ಸಾಂಗ್ಸ್ ಇದೆ ಅಂದರೆ ಅದೇ ಆಗಿರಲ್ಲ, ಚೇಂಜ್ ಇರುತ್ತೆ ಸ್ವಲ್ಪ. ನಿಮಗೆ ಸ್ವಲ್ಪ ಸ್ಟಾರ್ಟಿಂಗ್ ಹೆಂಗೆ ಫಸ್ಟ್ ಸೀನಿಂದಲೇ ಒಂಥರ ಕುತೂಹಲ ಬರೀ. ಹಾಂ, ಕುತೂಹಲ ರಿವರ್ಸ್ ಅಂತಿಲ್ಲ, ಸ್ವಲ್ಪ ಆ ಕಡೆ ಬರುತ್ತೆ ಹಂಗೆ ಆ ಥರ. ಯಾಕಂದರೆ ಈ ಒಂದು 2-3 ಶೋ ನೋಡಿದಾಗ ಹಂಗೆ ಅಂದರು ಪಬ್ಲಿಕ್, ಅಂದರು 100-105 ಜನ ನೋಡಿದ್ರು, ಹಿಂಗೆ ತೋರಿಸಿದೆ ಹಿಂಗೆ ನನಗೆ. ಓಕೆ, ಇವಾಗ ಚೂರು ಪರವಾಗಿಲ್ಲ ಸರ್, ಪಿಕಪ್ ಆದ್ರು. ಅಮೃತ ಆನ್ ಸ್ಟೇಜ್, ಅರ್ಜುನ್ ಕಜೆ ಅವರು ಆನ್ ಸ್ಟೇಜ್, ಸಂದೀಪ್ ಶೆಟ್ರೆ ದಯಮಾಡಿ ವೇದಿಕೆಗೆ ಬನ್ನಿ, ವಿಕ್ರಮ್ ದೇವಾಡಿಗ ಅವ್ರು ಬನ್ನಿ. ಬೇರೆ ಯಾರು ಸಿನಿಮಾದಲ್ಲಿ ಕೆಲಸ ಮಾಡಿರೋರು, ಅಸೋಸಿಯೇಟ್, ಅಸಿಸ್ಟೆಂಟ್ ಡೈರೆಕ್ಟರ್ಸ್? ಸಿದ್ಧಾರ್ಥ್
ಸಿದ್ದು ಮಿಸ್ಟರ್ ಸಿದ್ಧಾರ್ಥ್ ಬನ್ನಿ, ನೀವೇನಾದರೂ ಹೇಳೋದಿತ್ತಾ? ಅರವಿಂದ್ ಬನ್ನಿ. ನೀವೇನಾದರೂ ಹೇಳೋದಿತ್ತಾ? ಇಲ್ಲ. ಥ್ಯಾಂಕ್ ಯು ನಾಯಕ ನಟ ಅರ್ಜುನ್ ದೇವ್ ಅವರಿಗೆ. ಥ್ಯಾಂಕ್ ಯು ಸೋ ಮಚ್ ಯಶಾಂತ್ ಕಲ್ಲಡ್ಕರ್ ಸರ್, ಧನ್ಯವಾದಗಳು. ಸೊ ಚಿತ್ರದಲ್ಲಿ ಯಾರೇ ಕೆಲಸ ಮಾಡಿದ್ರು ಒಂದು ಗ್ರೂಪ್ ಪಿಕ್ಚರ್ಗೆ ಬನ್ನಿ ದಯಮಾಡಿ ಪ್ಲೀಸ್.